ಇಂದು ದಾವಣಗೆರೆ ಜಿಲ್ಲಾ ಕಚೇರಿ ಎದುರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಗೌರವಧನ ನೀಡುವ ಪ್ರಸ್ತಾವನಾ ವಿರೋಧಿಸಿ ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ವರದಿ ಜಮಾಲುದ್ದೀನ್ ಮೂಲಿಮನಿ, ಸ್ಮಾರ್ಟ್ ನ್ಯೂಸ್ ಕನ್ನಡ, ದಾವಣಗೆರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ AITUC ಸಂಯೋಜಿತ ಇವತ್ತು ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇವತ್ತಿನ ಬೇಡಿಕೆಗಳು ಏನಂತಂದರೆ, ನಮ್ಮ ಪ್ರತಿಭಟನೆ ಏನಂದರೆ ಕಳೆದ ಸೋಮವಾರ ರಾಜ್ಯ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿತು. ನಮ್ಮ ಬೇಡಿಕೆಗಳು ಏನಿದ್ದು, ನಮಗೆ ಈ ಒಂದು ಬಜೆಟ್ನಲ್ಲಿ ವೇತನವನ್ನು ಜಾಸ್ತಿ ಕೊಡಬೇಕು ಅಂತಕ್ಕಂಥ ನಮ್ಮ ಒಂದು ಬೇಡಿಕೆ ಇತ್ತು. ನಮ್ಮ ಬೇಡಿಕೆಯನ್ನು ಹುಸಿಗೊಳಿಸಿ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ, ಒಟ್ಟಾರೆ ಸ್ಕೀಮ್ ವರ್ಕರ್ಸ್ಗಳಿಗೆ ಸರ್ಕಾರ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಕನಿಷ್ಠ ವೇತನ ಕೊಡಿ ಅಂತ ಹೇಳಿದರೆ ಇವರು ಆಮಿಷದ ಟೈಪು ಸೀರೆಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಸೀರೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ನಮಗೆ ಸೀರೆ ಬೇಡ, ವೇತನ ಬೇಕು, ಸೀರೆ ಬೇಡ, ವೇತನ ಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬೇಸಿಗೆ ರಜದಲ್ಲಿ ನಮಗೆ ಆ ಸರ್ವೆ ಈ ಸರ್ವೆ ಅಂತ ಹಾಕಿ ನಮ್ಮ ರಜಾ ದಿನಗಳಲ್ಲಿ ಇವರು ಆ ರಜಾ ದಿನಗಳನ್ನ ಅನುಭವಿಸ್ಬೇಕಾಗಿತ್ತು. ರಜಾ ದಿನಗಳಲ್ಲೇ ಇವರು ಜನಗಣತಿ, ಮತ್ತೊಂದು ಗಣತಿ ಮತ್ತು ಸಮುದಾಯ ಗಣತಿ ಅಂತೇಳಿ ಇವರು ಒಂದು ಕೆಲಸನ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಮತ್ತೆ ಇವರು ವ್ಯಾಪ್ತಿಯನ್ನು ಮೀರಿ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿ ಸರ್ವೆ ಮಾಡ್ಕೊಬರ್ರಿ ಅಂತಾರೆ. ಇವರು ಒಂದು ಕಡೆಗೆ ಕೇಂದ್ರಗಳನ್ನು ನೋಡ್ಕೋಬೇಕು, ಕೆಲಸನೂ ಮಾಡಬೇಕು, ಮತ್ತು ತಮ್ಮದಲ್ಲದ ವ್ಯಾಪ್ತಿಯ ಪ್ರದೇಶವನ್ನು ಬಿಟ್ಟು ದೂರ ಹೋಗಿ ಅಲ್ಲಿ ಒಂದು ಗಣತಿಯನ್ನು ಮಾಡಬೇಕು. ಇದು ಸರಿಯಲ್ಲ. ನಾವು ಇವತ್ತು ಮನವಿಯನ್ನು ಕೊಟ್ಟದ್ದು ಜಿಲ್ಲಾಧಿಕಾರಿಗಳಿಗೆ, ಯಾವ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿದ್ದಾರೆ ಅವರ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥದನ್ನ ಗಣತಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಂತರದಲ್ಲಿ ಈ ಬೇಸಿಗೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನಮ್ಮ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಬಿಸಿಲು ಜಾಸ್ತಿ ಆಗಿದೆ. ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಕೇಂದ್ರಗಳಿದ್ವು. ಅದರ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸಮಯನ ಬದಲಾವಣೆ ಮಾಡಿದರೆ ಅಲ್ಲಿ ಹುಡುಗರಿಗೆ ಸ್ವಲ್ಪ ಹೊತ್ತು ಮಲಗಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ಮಧ್ಯಾಹ್ನ ಎಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಅವರು ಮಲಗೋದಿಲ್ಲ, ಅಲ್ಲಿ ಹಿಂಸೆ ಆಗುತ್ತೆ ಬಿಸಿಲು ಜಾಸ್ತಿ ಆಗೋದ್ರಿಂದ. ಮತ್ತು ಪೋಷಕರು ಬಂದು ಬೇಗ ಕರ್ಕೊಂಡು ಹೋಗ್ಬಿಡ್ತಾರೆ. ಇದೆಲ್ಲ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಇವೆಲ್ಲವೂ ಅಂಶಗಳನ್ನು ಸಮಯನ ಬದಲಾವಣೆ ಮಾಡಿಕೊಡ್ಬೇಕು. ಮುಖ್ಯವಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಏನಂದರೆ, ಇವತ್ತು ICDS ಒಂದು ದುಡಿತಕ್ಕಂಥ ಜನಕ್ಕೆ ಅನ್ಯಾಯ ಮಾಡಿದ ರೀತಿ ಆಗಿದೆ. ಆದ್ದರಿಂದ ನಮಗೆ ಒಂದು ಹೊಟ್ಟೆ ತುಂಬುವಷ್ಟು ಕೂಲಿ ಕೊಡಬೇಕು, ಕನಿಷ್ಠ ವೇತನ ಜಾರಿ ತರಬೇಕಂತ ಒಂದು ಒತ್ತಾಯ ಇದೆ. ಅವ್ರಿಗೆ ಚಂದ್ರು, ರಾಜ್ಯ ಸಂಚಾಲಕರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ AITUC, ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HG ಮಂಜುಳಾ ಉಪ್ಪರ್ ಮಾತಾಡ್ತಿರೋದು. ನಾವು ಏನು ಬೇಡಿಕೆ ಇಟ್ಟಿದ್ದೀವಿ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರೇ, ನೀವು ಯಾವ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಏನೋ ಹೇಳ್ಬಿಟ್ರೆ ದೊಡ್ಡದಾಗಿ ನಾನು ಸೀರೆನ ಕೊಟ್ಟಿದ್ದೀನಿ ಅಂತಂದೇಳಿ ನೀವು ಕೊಟ್ಟರೋ ಸೀರೆ ಎಲ್ಲ ಕಿತ್ತೋಗಿದ್ದಾವೆ. 1 ವರ್ಷ ಬಿಡ್ತೀರಾ, 1 ವರ್ಷ ಕೊಡ್ತೀರಾ, ಅದೇನು ದೊಡ್ಡದಾಗಿ ಹೇಳಂತದಲ್ಲ. ಮತ್ತು ಕೂಡ ಮಾತೃಪೂರ್ಣ ಜಾರಿ ತಗೊಂಬಂದಿರಾ. ಯಾವ ಗರ್ಭಿಣಿ ಬಾಣಂತಿ ಬಂದು ಕೇಂದ್ರಕ್ಕೆ ಊಟ ಮಾಡಲ್ಲ. ನೀವು ಹೇಳ್ತೀರಾ ಇಲ್ಲಿ ಬಂದು ಮಾಡೋರಿಗೆ ಗೊತ್ತಿರುತ್ತೆ ಏನು ಅಂತಂದೇಳಿ. ದಯಮಾಡಿ ನೀವು ಈ ಬಜೆಟಲ್ಲಿ ಏನು ಮಂಡಿಸಿದಿರಿ ಅವು ಯಾವ ಕೂಡ ನಮಗೆ ಉತ್ತಮ ಅನಿಸಿಲ್ಲ. ದಯಮಾಡಿ ನಾವು ಸೀರೆ ಉಡಲ್ಲ, ಅದ್ರ ಬದಲಾಗಿ ನಮಗೆ ಸಂಬಳನ ಜಾಸ್ತಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಾತೃಪೂರ್ಣ ಹಿಂದೆ ಸಕ್ಸಸ್ ಆಗಿಲ್ಲ ಅಂತ ನಾವೆಲ್ಲ ಬಿಟ್ಟಿದ್ದೀವಿ. ಯಾವ ಗರ್ಭಿಣಿ, ಯಾವ ಬಾಣಂತಿ ಇಂಥ ಪೌಷ್ಟಿಕ ಆಹಾರ ಬಂದು ಯಾರು ಊಟ ಮಾಡಲ್ಲ ಕಣ್ರಿ, ಯಾವ ಕಾರಣಕ್ಕೆ ಊಟ ಮಾಡಲ್ಲ. ಇದನ್ನ ರದ್ದು ಮಾಡ್ತೀವಿ. ನಾವು ಯಾವ ಮಾತೃಪೂರ್ಣ ನಾವು ಮಾಡಲ್ಲ. ನಾವು ಮನೆಗೇನು ವಿತೌಟ್ ಅಕಾಮಡೇಷನ್ ಕೊಡ್ತಿದ್ವಿ ಅದನ್ನೇ ಕೊಡ್ತೀವಿ. ಧನ್ಯವಾದಗಳೊಂದಿಗೆ ಮಂಜುಳಾ. ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳ ಹರಿಹರ ತಾಲೂಕು ಹರಿಹರ ಘಟಕ ಆದ ತಾವುಗಳು ಈ ಸಲ್ಲಿಸತಕ್ಕಂಥ ಮನವಿ ಎಲ್ಲಿನ ಅಂಶಗಳನ್ನು ನಾನು ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿ ಗಮನಕ್ಕೆ ತರ್ತೇನೆ. ತಾವು ಹೇಳ್ದಂಗೆ ಸಭೆ ಕರೆಯೋದು ಸಹಿತ ಮಾನ್ಯ ಜಿಲ್ಲಾಧಿಕಾರಿ ಯಾವುದೇ ಸರ್ವೆ ಆಗಲಿ ನಮ್ಮ ಹುಡುಗರಿಗೆ ಮೇ ತಿಂಗಳ ರಜೆ ಇದ್ದಾಗ ಹೋಗ್ಬೇಕು. ನಾವು ರಜೆ ಹೊರತುಪಡಿಸಿ ಇದನ್ನ ಹಾಕ್ಬೇಕು. ಸಪೋರ್ಟ್ ಮಾಡ್ತೀವಿ.